ಈ ಜನಗಳು ದುಡ್ಡು ಇಸ್ಕೊಳ್ಳೋವರೆಗೂ ನಮ್ಮ ಕಾಲು ಹಿಡಿತಾರೆ, ಅಣ್ಣ ಅಪ್ಪ ಅಕ್ಕ ಅಂತಂತಂದು. ಇವ್ರ ಹತ್ರ ದುಡ್ಡು ವಸೂಲಿ ಮಾಡೋಷ್ಟಕ್ಕೆ ನಾವು ಇವ್ರ ಕಾಲು ಹಿಡಿಬೇಕು. ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ, ನಮ್ಮ ದುಡ್ಡು ಕೊಟ್ಟಿದ್ದೆಲ್ಲ ಕೊಡ್ರಿ 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 ಅಂತ. ಶಾಂತಿ, ಏ ಶಾಂತಿ, ಏನೇ ಮಾಡ್ತಿದ್ದೀಯ ಒಳಗೆ? ಓ ಜಯಕ್ಕ. ನಾನೇ ಕಣಮ್ಮ, ಜಯಕ್ಕನೇ ಬಂದಿರೋದು ದುಡ್ಡು ವಸೂಲಿಗೆ. ಏನಕ್ಕ, ಬಾ ಕುತ್ಕ ಬಾ. ಕುಂತ್ಕೊಳ್ಳೋದೆಲ್ಲ ಇರ್ಲಿ, ಮೊದಲು ನಾನು ದುಡ್ಡು ಕೊಡಿಲಿ ಬಡ್ಡಿನ. 3 ತಿಂಗಳಾಯ್ತು ಬಡ್ಡಿ ಕೊಟ್ಟಿಲ್ಲ. ಅದು ಜಯಕ್ಕ, ನಮ್ಮ ಅಪ್ಪ ಕೂಲಿಗೆ ಹೋಗಿದ್ದೆ. ಕೂಲಿಂದ ಬಂದ ತಕ್ಷಣ ಕೂಲಿದ್ದು ಬಟವಣೆ ಕೊಟ್ರೆ ಕೊಡ್ತೀನಿ ಇವತ್ತು. ಅಲ್ಲ ಕಣೆ, 3 ತಿಂಗಳಿಂದ ಬರೀ ಇದೇ ಆತಲ್ಲ ನಿಂದು. ಥೋ ಜಯಕ್ಕ, ಕೊಡ್ತೀನಿ, ಅದ್ಯಾಕೆ ಹಂಗಾಡ್ತೀಯ? ನಾನೇ ಮನೆ ಬಿಟ್ಟು ಓಡೋಗ್ತೀನಿ. ಅಲ್ಲ ಕಣೆ, ನಮ್ ದುಡ್ಡು ನಿಮಗೆ ಕೊಟ್ಟು ನಿಮ್ಮನೆ ಬಳಿ ಕಲಿಯೋದಾಗಿತ್ತಲ್ಲೇ ನಮ್ದು. ನಮ್ಮ ಚಪ್ಪಲೆಲ್ಲ ಸೌದೋತಲ್ಲೇ ನಿಮ್ಮ ಮನೆಗೆ ಅಲ್ದು ಅಲ್ದು ಅಲ್ದು. ಥೋ ಜಯಕ್ಕ, ಸುಮ್ಮನಿರು, ಅಕ್ಕಪಕ್ಕದರೆಲ್ಲ ಕೇಳಿಸ್ಕೊಂತಾರೆ. ಮುಖಣಿ ಕೇಳಿಸ್ಕೋಬೇಕು. ನಿಮ್ ಹೋಗ್ತಿ ಇಡೀ ಬೀದಿಗೆಲ್ಲ ಇಡೀ ಊರಿಗೆಲ್ಲ ಓದಬೇಕು. ಯಾರು ನಿಮಗೆ ಮುಂದೆ ಸಾಲನೆ ಕೊಡಬಾರ್ದು. ಥೋ ಜಯಕ, ನಾನು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತಂದ್ರೆ ಏನ್ ಹಂಗ್ ಮಾತಾಡ್ತಿದೀಯಲ್ಲ? ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಡ್ತೀನಿ, ನಿಂದೇನು ದುಡ್ಡು ನಾವೇ ನೋಡೋಕೋದಿಲ್ಲ. ಸ್ವಲ್ಪ ಸುಧಾರಿಸ್ಬೇಕು. ನೀವು ಇದ್ದಂತರು ನಮ್ಮ ಇಲ್ದಂತರದ ಮೇಲೆ ಹೆಂಗೆ ಜೋರ್ ಮಾಡ್ತಿರಲ್ಲ ನೀವು? ನೀ ಕೊಡೋದು ನೆಟ್ಟು ಕೊಡಿದ್ರೆ ನಾನೇಕೆ ಜೋರ್ ಮಾಡ್ತಿದ್ದೆ ನಿನ್ಗೆ? ನಾವೇ ನಿಮ್ದು ದುಡ್ಡು ತಿಂದು ಓಡೋಗೋದಿಲ್ಲ, ಹೇಳು, ಕೊಡ್ತೀನಿ. ನಮ್ಮ ಮನೆನೇ ಇಲ್ಲೇ. ಥೂ, ಇಂಥ ಜನಗಳಿಗೆ ಕೊಡ್ಲೇಬಾರ್ದು. ಇನ್ಮೇಲಿಂದ ನಮ್ ದುಡ್ಡು ಇಸ್ಕೊಳ್ಳೋದು ತಿನ್ನೋದು, ಇಸ್ಕೊಳ್ಳೋದು ತಿನ್ನೋದು. ತೀರ್ಸಿದ್ ಮಾತ್ರ ಕಾಣೆ. ಏ ಟೈ, ಕೊಡ್ತೀನಿ ಹೋಗು, ಅದ್ಯಾಕೆ ಆಸ್ ಮಾತಾಡ್ತೀಯಾ? ಥೋ, ಕೊಡ್ದಂಗಿರೇ ನೀನು, ನೋಡಕ್ ನಿನಗೆ ಏನ್ ಮಾಡ್ತೀನಿ ಅಂತಂದು. ಕೊಡ್ತು ಹೋಗವ, ಹೋಗು. ಸಂಜೆ ಬರ್ತದೆ ನನ್ನ ತಾಳಿ ಅಡೇಟನ್ನ ಪರವಾಗಿಲ್ಲ, ನೀನು ಕೊಡ್ತೀನಿ ದುಡ್ಡು, ಹೋಗು. ನಿನ್ನ ತಾಳಿಯ ನಿಕ್ಕದ್ ಬೇಡ, ನನಗೆ ಒಂದು ವಾರ ಟೈಮ್ ಕೊಡ್ತೀನಿ. ನನಗೆ ಒಂದು ವಾರಕ್ಕೆ ನೀನು ಬಡ್ಡಿ ದುಡ್ಡು 3 ತಿಂಗಳು ನಿಲ್ಸಿರೋದು ತಂದು ಕೊಡ್ಬೇಕು ನನಗೆ ಅಷ್ಟೇನೆ. ಸರಿ ಆಗ್ತಗ, ತಂದು ಕೊಡ್ತೀನಿ. ನಮ್ಮ ದುಡ್ಡು ಕೊಟ್ಟು ಇನ್ನೇನು ಮುಂದೆ ಇರ್ತಾಳೆ ಅಲಿಬೇಕು. 10% ಬಡ್ಡಿ ತಿಂತಾಳೆ ಇವಳೇ, ನುಗ್ಗರ ಆಗ್ತಾಳ, ಹಾಳಾಗಿ ಹೋಗ್ತಾಳೆ. ಇವಳೇಕಪ್ಪ ಜೈ ಹಿಂಗೆ ಬಾಯಿ ಮಾಡ್ಕೊಂಡು ಹೋಗ್ತದಾಳೆ. ಶಾಂತಿ, ಲೇ ಶಾಂತಿ, ಯಾಕೆ ಅವಳು ಜೈ ಬೀದಿ ಉದಕ್ಕೆ ಹಂಗೆ ಬಾಯಿ ಮಾಡ್ಕೊಂಡು ಹೋಗ್ತದಾಳೆ? ಅಲ್ಲಡೆ ಕೂಲಿ ಸಿಕ್ಕಿದಿಲ್ಲ ಕಣೆ, ನನಗೂ ಸಿಕ್ಕಿಲ್ಲ, ಎಪ್ಪಗೂ ಸಿಕ್ಕಿಲ್ಲ. ಇವತ್ತದು ಯಾರ ಕಳೆ ಕೇಳಬೇಕು ಅಂತಂದು ಕರ್ಕೊಂಡು ಹೋದ್ರು. ಸಂಜೆ ಬಡ್ಡಿ ದುಡ್ಡು ಕೊಡ್ತೀನಿ ಅಂತಂದ್ರು. ನೋಡಡೆ ಆದಿ ಉದ್ದಕ್ಕೂ ಬೈಕೊಂಡು ಹೋಗ್ತಾಳೆ. ಅವಳಿಗೆ ಏನು ಮಾನ ಮರ್ಯಾದೆ ಅವಳಿಗೆ? ಅಲ್ಲ ಕಣೆ, ನಿನಗೆ ಬುದ್ಧಿ ಬೇಡವೆ? ಅಲ್ಲ ಕಣೆ, 10% ಬಡ್ಡಿ ತಿಂತಾಳೆ, ಹೋಗಿ ಅವಳ ಹತ್ರ ಬಡ್ಡಿ ದುಡ್ಡು ತಾಣಿಯಲ್ಲ ನೀನು. ಏನ್ ಮಾಡನೆ, ಖರ್ಚಿಗೆ ಸಮೇತ ದುಡ್ಡಿರಲಿಲ್ಲ. ಆ ಹುಡುಗಂದು ಸ್ಕೂಲ್ ಫೀಸ್ ಬಂದಿತ್ತು, ಮತ್ತೆ ಬುಕ್ಸು ಬಟ್ಟೆ ಅದು ಇದು ಅಂತಂದು ಹೇಳಿ ಹೋಗಿ ತಗೊಂಡೆ ಕಣೆ. ಹಿಂಗೆ ಆದಿ ಉದ್ದಕ್ಕೂ ಮಾನ ಕೈತಾ ಹೇಳ್ತೀರಿ, ಈ ಬೇವಸಿ ಮಾಡಿದ್ರೆ ತಗೊಂತಾನೆ ಇರಲಿಲ್ಲ. ಥೋ, ನಾನು ಒಂಪಟ್ಟು ತಗೊಂಡಿದ್ದೆ ಕಣೆ ಇವಳ ಹತ್ರ. ಅಮ್ಮ ಊರ್ನಾಯಾಗ ಆಡ್ದಂಗೆ ಆಡ್ಬಿಟ್ಟು ಕಣೆ ದುಡ್ಡು ಕೊಡೋವರೆಗೂ. ಅದಕ್ಕರ್ದ ಯಾವ ದುಡ್ಡು ಬಂದ್ಬವ, ಅವಳು ದುಡ್ಡು ಬೀಸಾಕಿ ಸುಮ್ಮನಾಗ್ಬಿಟ್ಟೆ ಅತ್ಲಾಗೆ. ಕಣೆ, ನಾವು ಅತ್ಲಾಗೆ ಅವನ ದುಡ್ಡು ಆದ ಅತ್ಲಾಗೆ ಆ ಸಂಘದಾಗ ಬಸ್ಸಿದ್ದೀನಿ, ಧರ್ಮಸ್ಥಳ ಸಂಘದಾಗೆ. ಬಂತು ಅಂದ್ರೆ ಇನ್ನೊಂದು ಮುಂಡೆ ಫಸ್ಟ್ ಬೀಸಾಕ್ತೀನಿ. ಮೊದಲ ಕೆಲಸ ಮಾಡು. ಕಣೆ, ಮಾಡ್ಬೇಕು ಫಸ್ಟು. ದುಡ್ಡು ಬೀಸಾಕ್ಬಿಟ್ರೆ ತಂಟಿಲ್ದಂಗೆ ಇರ್ಬೋದು ನೋಡು. ಊಟಕ್ಕೆ ಏನು ಮಾಡಿದ್ದೆ ಮತ್ತೆ? ಮುದ್ದಿಗೆ ಹೆಸರಾಕಿದ್ದೆ ಕಣೆ. ಬಂದಂಗೆ ಬಾಯಿ ಬಡ್ಕೊಂಬಿಟ್ಲಂಗೆ ಹೊರ ನಿಂತ್ಕೊಂಡು ನಾಯಿ ಆಡ್ದಂಗೆ. ಅದು ಯಾರಪ್ಪ ಹಿಂಗೆ ಬೀದಿಗೆ ಹಿಂಗೆ ಅರ್ಚ್ಕೊತಿದ್ರೆ ಶಾಂತಿ 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 ಅನ್ಕೊಂಡು ಅಂತಂದೇಳಿ ಬಂದು ನೋಡಿದ್ರೆ ಇವಳು ಕಣೆ. ನಾನು ಅದೇ ಅಂದ್ಕೊಂಡು ಇದ್ಯಾಕಪ್ಪ ಇವಳು ಹಿಂಗೆ ಶಾಂತಿ ಮನೆಗೆ ಹೋಗಿ ಹಿಂಗೆ ಬಾಯಿ ಮಾಡ್ತದಾಳೆ ಅಂತಂದು. ಕಣೆ, ಬೆಳಿಗ್ಗೆ ಬಂದಂಗೆ ಬೇಜಾರು ಮಾಡ್ಬಿಟ್ಟು ನಂಗೆ ದರದಳು. ಹೆಂಗ ಫಸ್ಟ್ ಅವಳದು ಕೊಟ್ಟು ಬಿಸಾಕವ. ಕಣೆ. ಸರ್ ಕಣೆ, ನಮ್ಮ ಅಯ್ಯಪ್ಪ ಮತ್ತು ಹೊಲ್ದಕ್ಕಿಂತ ಬರ್ತಾನೆ, ಮತ್ತು ಅವನು ಊಟಕ್ಕೆ ಇಟ್ಕೊಡ್ಲಿಲ್ಲದಂಗೆ ನಾ ಹೇಳ್ದಂಗೆ ಅನ್ಬಿಡ್ತಾನೆ. ನಾನು ಮನೆಗೆ ಹೋಗ್ತೀನಿ ಫಸ್ಟು. ಸರಿ ಹೋಗವ, ಮತ್ತು ನಮ್ಮ ಅಯ್ಯಪ್ಪನೂ ಬರ್ತಾನೆ. ಈಗ ಮುದ್ದೆಗೆ ಹೆಸರಿಟ್ಟಿನಿ ನಾನು. ಈಗ ಫಸ್ಟು ಮುದ್ದೆ ಮಾಡ್ಬೇಕು ನಾನು ಈಗ. ಸರ್ ತಗ ಬರ್ತೀನಿ. ಸರಿ ಹೋಗು. ನೋಡಿದ್ರಾ ನಮ್ಮ ಜೈ ಬಡ್ಡಿ ಹೆಂಗೆ ವಸೂಲಿ ಮಾಡ್ತಾರೆ ಅಂತಂದು. ನಮ್ಮ ಜೈ ಸೊಂಟನು ಮುರಿ ಅಂತಾರೆ, ಯಾರನ್ನೋ ಬರ್ತಾರೆ. ನೋಡ್ತಾ ಇರಿ, ಹಿಂಗೆ ಕತೆ ಮುಂದೋಗ್ತಾ ಇರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಇತ್ತು ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ವಾಟ್ಸಪ್ಗೂ ಶೇರ್ ಮಾಡಿ, ಯೂಟ್ಯೂಬ್ಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.